ನೋಡಿದ್ರೆ ಹೇಳಕ ಬರಲ್ಲ. ಯಾಮಿನಿ ಪ್ರಿಯ ಆ ಮಗಳನ್ನು ನೆನೆಸ್ಕೊಂಡು ಈಗಲೂ ಕೂಡ ಆ ಕುಟುಂಬ ಕಣ್ಣೀರಿಡ್ತಿದೆ, ಗೋಳಾಡ್ತಿದೆ. ಆದರೆ ರಾಕ್ಷಸ ವಿಘ್ನೇಶ್ ಅನ್ನುವಂಥವನು ಯಾಮಿನಿ ಪಾಲಿಗೆ ಎಷ್ಟರ ಮಟ್ಟಿಗೆ ಯಮನಾಗಿದ್ದ ಅಂದರೆ ಆ ಕುತ್ತಿಗೆ ಭಾಗಕ್ಕೆ ಹಲವು ಸಲ ಚುಚ್ಚಿ ಕೊಂದಿದ್ದಾನೆ. ಪೊಲೀಸರೇನು ಮಾಡಿದ್ರು, 24 ಗಂಟೆಯಲ್ಲಿ ಅವನನ್ನು ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ಇವನ ಪ್ಲಾನಿಂಗ್ ಏನಿತ್ತು, 6 ತಿಂಗಳಿಂದ ಪ್ಲಾನ್ ಮಾಡಿದ್ದಾನೆ. ಸುಮಾರು 4 ಜನ, ಒಂದು ವಾಟ್ಸಪ್ ಗ್ರೂಪ್, ಮಿಷನ್ ಯಾಮಿನಿ. ನೋಡಿ, ಒಂದೇ ಒಂದು ಆಕೆ ಮಾಡಿದ ತಪ್ಪೇನು ಅಂದರೆ, ಇಲ್ಲಪ್ಪ ನಾನು ನಿನ್ನನ್ನು ಪ್ರೀತಿಸೋದಕ್ಕಾಗೋದಿಲ್ಲ, ಯಾಕಂದರೆ ನನ್ನ ತಂದೆ ಪೇಂಟರ್ ಇದ್ದಾರೆ, ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ, ನಮ್ಮ ಮನೇಲಿ ಇನ್ನೂ ಇದ್ದಾರೆ ಮಕ್ಕಳು, ಅವರೆಲ್ಲರನ್ನೂ ಕೂಡ ನೋಡ್ಕೋಬೇಕು. ನಾನು ಡಿ.ಫಾರ್ಮ್ ಮುಗಿಸಿದ ಕೂಡಲೇ ಒಳ್ಳೆ ಕೆಲಸಕ್ಕೆ ಹೋಗಿ ನನ್ನ ಅಪ್ಪ ಅಮ್ಮನನ್ನು, ನನ್ನ ಮನೇಲಿ ಯಾರಿದ್ದಾರೆ ಸೋದರ ಸೋದರಿಯರು, ಅವರನ್ನು ನೋಡ್ಕೋಬೇಕು. ಇದೆಲ್ಲ ನನಗೆ ಬೇಕಾಗಿಲ್ಲ ಅನ್ನೋದನ್ನಷ್ಟೇ ಹೇಳ್ತಾ ಬಂದಿದ್ಲು. ಅರೆ ಇವನೇನು ಮಾಡಿದ್ದ, ಹುಟ್ಟ ಲೋಫರ್ ಇದ್ದಾನೆ ಸಾಕಷ್ಟು. ಯಾಕಂದರೆ ಮಾರ್ಕೆಟ್ ಸ್ಟೇಷನಲ್ಲಿ ಅವನ ವಿರುದ್ಧ ಕಳ್ಳತನದ ದೂರು ದಾಖಲಾಗಿತ್ತು. ಬಲವಂತವಾಗಿ ಆ 20 ವರ್ಷದ ಹುಡುಗಿಗೆ ತಾಳಿ ಕಟ್ಟಿದ್ದ. ಆ ತಾಳಿ ಕಿತ್ತು ಮುಖಕ್ಕೆ ಎಸೆದು, ಇಲ್ಲಪ್ಪ ನನಗಿವೆಲ್ಲ ಆಗೋದಿಲ್ಲ, ನಾನು ನನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ಓದಿ ಅವರನ್ನು ಸಾಕಬೇಕಿದೆ ಅಂತ ಒಂದು ಹೆಣ್ಣು ಮಗಳು. ಮೂಲತಃ ತಮಿಳ್ನಾಡವರು ಅನ್ಸುತ್ತೆ, ಗೋಪಾಲ್ ಅವರು ಪೇಂಟರ್ ಆಗಿ ಕೆಲಸ ಮಾಡ್ತಿದ್ರು ಶ್ರೀರಾಮ್ಪುರಂ. ಅಲ್ಲಿ ಸ್ವಾತಂತ್ರ್ಯ ಯೋಧರ ಪಾಳ್ಯ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರದ ಒಂದು ಮಧ್ಯಮ ವರ್ಗದ ಕುಟುಂಬ ಅದಿರಬಹುದು ಅಂತ. ಒಂದು ಇಲ್ಲಿ ತುಂಬ ಸೂಕ್ಷ್ಮ ಅನಿಸೋದು, ಅವನು ಕೊನೆಗೂ ಸಿಕ್ಕಿರುವಂತಹ ರೀತಿ ಇದೆಯಲ್ಲ, ಸೋಲದೇವನಹಳ್ಳಿಯಲ್ಲಿ ಹಡಗಿ ಕುಳಿತಿದ್ದ ವಿಘ್ನೇಶ್ನನ್ನು ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಯಾಕಂದರೆ ಎಷ್ಟರ ಮಟ್ಟಿಗೆ ಒಂದು ಪ್ಲಾನ್ ಇತ್ತು ಅಂದರೆ, ಮಂತ್ರಿ ಮಾಲ್ ಹಿಂದೆಗಡೆ ಒಂದು ಸಿಟಿ ಸೆಂಟರ್, ಅಲ್ಲಿ ಅವಳಿಗೆ ಸ್ಕೆಚ್ ಹಾಕಿ ಕೊಲೆ ಮಾಡಿರುವಂಥದ್ದು. ಇಡೀ ಪ್ರಕರಣವನ್ನು ಶ್ರೀರಾಮ್ಪುರದ ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂಥದ್ದು. ಯಾಕಂದರೆ ಅಕ್ಟೋಬರ್ 16ನೇ ತಾರೀಕು ಕೇಸ್ ಆಗುತ್ತೆ, 17ನೇ ತಾರೀಕು ಅವನು ಸಿಕ್ಕಿಬಿದ್ದಿದ್ದಾನೆ. ಒಂದು ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಅಕ್ಕಪಕ್ಕದ ಬಹುಪಾಲು ಜನ ಹೇಳ್ತಿರುವಂಥದ್ದು, ಬಂಗಾರದಂತಹ ಹುಡುಗಿ ಆ ಹುಡುಗಿಯನ್ನು ಬೇಡ ಅಂದರು ಪೀಡಿಸಿ ಕಾಡಿಸಿ ಪ್ರೀತಿಸಲೇಬೇಕು ಅಂತ ಹಿಂದೆ ಬಿದ್ದಿದ್ದಂತಹ ಪಾಗಲ್ ಪ್ರೇಮಿ ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದ ಕಾರಣ ಏನಂದರೆ, ಆ ಹುಡುಗಿಗೆ ಪದೇ ಪದೇ ಪೀಡಿಸ್ತಿದ್ದ ಕಾರಣಕ್ಕೋಸ್ಕರ ಪೋಷಕರು ಬಂದೇ ಕೂಡ ಆ ಹೆಣ್ಣುಮಗಳು ಹೇಳ್ಕೊಂಡಿದ್ದಾಳೆ, ಅಪ್ಪ ನನಗೆ ಈ ಥರ ಆಗ್ತಿದೆ. ಅವರು ನೇರವಾಗಿ ಪೊಲೀಸರ ಮುಂದೆ ಹೋಗಿದ್ದಾರೆ. ಪೊಲೀಸರು ಆ ವಿಘ್ನೇಶ್ನನ್ನು ಕರೆಸಿ ಅವನನ್ನು ಮುಚ್ಚಳಿಕೆ ಬರೆಸ್ಕೊಂಡು ಕಳಿಸ್ಕೊಟ್ಟಿದ್ದಾರೆ. ಆದಾಗ್ಯೂ ಅವನು ಇನ್ನು 3 ಸ್ನೇಹಿತರ ಜೊತೆಯಲ್ಲಿ ಸೇರಿಸ್ಕೊಂಡು ಮಿಷನ್ ಯಾಮಿನಿ ಪ್ರಿಯಾ ಅಂತ ಒಂದು ವಾಟ್ಸಪ್ ಗ್ರೂಪ್, ಅಲ್ಲಿ ನೋಡಿ ಆ ಇಮೇಜಸ್ ನಮಗೆ ಸಿಕ್ಕಿದಾವೆ, ಈಗ ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗ್ತಿದೆ. ಬಾಯ್ಸ್ ವೇರ್ ಈಸ್ ಶಿ ಅಂತ ಇವನು ಮೆಸೇಜ್ ಹಾಕೋದು. ಅವ್ರು ಎಲ್ಲೆಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲಿನ ಜಾಗದಿಂದ ಅವರು ಸ್ನ್ಯಾಪ್ ತೆಗೆದು ಹಾಕೋದು, ಇಲ್ಲಿ ಹೋಗ್ತಿದ್ದಾಳೆ, ಇಂಥವ್ರ ಜೊತೆಲಿ ಮಾತಾಡ್ತಿದ್ದಾಳೆ. ಅವನ ಪ್ಲಾನ್ ಏನು, ನನಗಷ್ಟೇ ಯಾಮಿನಿ ಪ್ರಿಯಾ ಸಿಗಬೇಕು, ಮತ್ತೊಬ್ಬರು ಅವಳನ್ನು ಪ್ರೀತಿಸಬಾರ್ದು, ಮತ್ತೊಬ್ಬರಿಗೆ ಅವಳು ಸಿಗಬಾರ್ದು ಅನ್ನುವಂತಹ ಒಂದು ಸೈಕೋ ರೀತಿಯ ಮನಸ್ಥಿತಿಯಲ್ಲಿ ಅವನು ಯೋಚಿಸ್ತಿದ್ದ. ಅದೇ ಕಾರಣಕ್ಕೇನೆ ಅವಳನ್ನು ಫಾಲೋ ಮಾಡ್ತಿದ್ದ. ಆ ವಾಟ್ಸಪ್ ಗ್ರೂಪ್ನಲ್ಲಿರುವಂತಹ 4 ಜನರು ಕೂಡ ಇಂಥವ್ರೆ, ಎಲ್ಲರೂ ಕೂಡ ಒಂದಿಲ್ಲೊಂದು ಕೇಸ್ ತಲೆ ಮೇಲೆ ಹಾಕ್ಕೊಂಡಿರುವಂಥವ್ರು. ಪೊಲೀಸರು ಅವರನ್ನೂ ಕೂಡ ಫಿಟ್ ಮಾಡಲಿಕ್ಕೆ ಎಲ್ಲ ರೀತಿಯ ತನಿಖೆಯನ್ನು ನಡೆಸ್ತಿರುವಂಥದ್ದು. ನೋಡಿ, ಅಲ್ಲಿ ತನ್ನ ಪ್ರೇಯಸಿ ಎಲ್ಲಿಗೋದ್ಲು, ಯಾರ ಜೊತೆ ಮಾತಾಡಿದ್ಲು, ಎಲ್ಲಿ ನಿಂತಿದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ, ಅದನ್ನೆಲ್ಲ ಚೆನ್ನಾಗಿ ಟ್ರ್ಯಾಕ್ ಮಾಡಿಕೊಂಡೇನೆ ಬೆಳಗ್ಗೆ 7 ಗಂಟೆಗೆ ಹೋಗಿದ್ದಂತಹ ಹುಡುಗಿ ಕಾಲೇಜಿಗೆ, ಬನಶಂಕರಿ ಬಳಿ ಇರುವಂತಹ ನರಗುಂದ ಫಾರ್ಮಸಿ ಕಾಲೇಜ್ಗೆ ಓದ್ತಿದ್ದಂತಹ ಹುಡುಗಿನ BMTC ಬಸ್ನಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಹೋಗಿರುವಂಥದ್ದು. ಹಲವು ವರ್ಷಗಳಿಂದ, ಯಾಕಂದರೆ ಎದುರು ಮನೆಯವನೇ ಅಂತೆ, ಅವ್ರ ತಂದೆ ಮಾತಾಡ್ತಾ ಹೇಳ್ತಾರೆ, ಎದುರು ಮನೆಯಲ್ಲೇ ಇದ್ದಂಥ ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಯಾರಿಗೂ ಇರಲಿಲ್ಲ, ಇಲ್ಲ ಅಂದಿದ್ರೆ ಏನೋ ಅನ್ಬಹುದಿತ್ತು ಅನ್ನುವಷ್ಟರ ಮಟ್ಟಿಗೆ ಆ ಹೆಣ್ಣೆತ್ತ ತಂದೆ ಭಾವುಕರಾಗಿ ಮಾತಾಡ್ತಾರೆ. ಆಕೆ ಎಲ್ಲಿಂದ ಎಲ್ಲಿಗೋಗಿ ಎಲ್ಲಿಗೆ ಬಂದರೂ ಕೂಡ ಹಿಂದೆ ಬೀಳೋದು, ಪೀಡಿಸೋದು, ಕಾಡಿಸೋದು ಇದೇ ಕೆಲಸ ಆಗಿತ್ತು. ನೋಡಿ, ಆ ವಾಟ್ಸಪ್
ಮೆಸೇಜ್ಗಳನ್ನು ನೋಡಿಕೊಂಡೇ ಅವನು ಶ್ರೀರಾಮ್ಪುರದ ರೈಲ್ವೆ ಟ್ರ್ಯಾಕಿಗೆ ಮಧ್ಯಾಹ್ನ 2:30ಕ್ಕೆ ಅವಳು ಬರೋದನ್ನು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಆಕೆಯ ಹಿಂಬಾಲಿಸ್ಕೊಂಡು ಹೋಗಿ ಹರಿತವಾದ ಆಯುಧ ಅಂತ ಇದುವರೆಗೂ ಪೊಲೀಸರು ಹೇಳಿರುವಂಥದ್ದು ಇದೊಂದನ್ನೇ. ಮೊದಲಿಗೆ ಆ ಹೆಣ್ಣುಮಗಳ ಕಣ್ಣಿಗೆ ಖಾರದ ಪುಡಿ ಹಾಕಿದ್ದಾರೆ, ಯಾರು ಅನ್ನೋದು ಗೊತ್ತಾಗಬಾರ್ದು ಅಂತಲೋ ಏನು. ಆ ಹುಡುಗಿ ಕಣ್ಣು ಉರಿಯಿಂದ ಆ ಕಣ್ಣು ಉಜ್ಕೊಳ್ಳುವಷ್ಟರಲ್ಲಿ ಆ ಆಯುಧದಿಂದ ಪದೇ ಪದೇ ಚುಚ್ಚಿರುವಂಥದ್ದು, ಆಕೆಗೆ ದಿಕ್ಕು ತೋಚದಂತಾಗಿದೆ. ಬ್ಯಾಗ್ ಸಮೇತ ನೀವು ಆ ಫೋಟೋ ನೋಡಿದ್ರೆ ಬ್ಯಾಗ್ ಹೆಗಲಲ್ಲೇ ಇದೆ, ಆ ಕಾಲೇಜ್ ಬ್ಯಾಗ್. ಆ ಬ್ಯಾಗ್ ಹಿಂದಕ್ಕೆ ಬಿದ್ದಿದೆ, ಆ ಮಗು ಆ ಬ್ಯಾಗ್ ಮೇಲೆ ಬಿದ್ದಿದೆ, ರಕ್ತಸ್ರಾವ ಆಗಿದೆ. ಆ ರಕ್ತದ ಮಡುವಿನಲ್ಲಿ ಆ ಮಗು ಪ್ರಾಣ ಬಿಟ್ಟಿರುವಂಥದ್ದು. 3-4 ಸಲ ಚುಚ್ಚಿದ್ದಾನೆ. ಚುಚ್ಚಿದ ನಂತರ ಆಕೆ ಎದ್ದು ಓಡಾಡೋಕ್ಕಾಗಲಿ, ಯಾಕಂದರೆ ಕಣ್ಣಿಗೆ ಖಾರ ಇದೆ, ಬೇರೆ ಕಡೆ ಹೋಗೋಕ್ಕಾಗಲ್ಲ. KC ಜನರಲ್ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇತ್ತು. ಯಾರಾದರೂ ನೋಡಿರೋರು ಕೆಲವರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಿದ್ರೆ ಒಂದು ವೇಳೆ ಅಡ್ಮಿಷನ್ ಆದಮೇಲಾದರೂ ಕೂಡ ಆ ಮಗು ಉಳಿತಿತ್ತೇನು. ಕೊನೆಗೂ ವಿಘ್ನೇಶ್ ಮತ್ತು ಅವನ ಸ್ನೇಹಿತರು ಯಾರು ಮಾಡಿದರೋ ಗೊತ್ತಿಲ್ಲ. ಅಷ್ಟೂ ಜನಕ್ಕೆ ಸಾಧ್ಯ ಆದರೆ ಬಹುಪಾಲು ಜನ ಆ ಶ್ರೀರಾಮ್ಪುರದ ಜನ ಹೇಳ್ತಿರುವಂಥದ್ದು, ಸ್ವತಂತ್ರ ಯೋಧರ ಪಾಳದ ಜನ, ಎನ್ಕೌಂಟ್ರ್ ಮಾಡಿ ಬಿಸಾಕಿ ಅಂತ. ಎನ್ಕೌಂಟ್ರು ಕೂಡ ಸಣ್ಣ ಶಿಕ್ಷೆ ಆಗಬಹುದೋ ಏನು. ಯಾಕಂದರೆ ಸುಮಾರು 1 ವರ್ಷಗಳ ಕಾಲ, 7-8-9 ತಿಂಗಳ ಕಾಲ ಯಾಮಿನಿ, ಪ್ರಿಯಾ, ವಿಘ್ನೇಶ್ ಅನ್ನುವಂತಹ ವಿಕೃತ ಪ್ರೇಮಿಯ ಕಾರಣಕ್ಕೆ ಒಬ್ಬ 3 ಅಲ್ಲ 4 ಅಲ್ಲ 6-7ನೇ ದರ್ಜೆಯ ವ್ಯಕ್ತಿಯ ಕಾರಣಕ್ಕೆ, ಒಬ್ಬ ಕ್ರಿಮಿನಲ್ ಕಾರಣಕ್ಕೆ ಆ ಹೆಣ್ಮಗಳು ನರಕ ಅನುಭವಿಸಿದ್ದಾಳೆ. ಇನ್ನು ಇಂಥ ಪ್ರಕರಣಗಳನ್ನು ನೋಡಿದಾಗ ವ್ಯವಸ್ಥೆ, ಪೊಲೀಸರು, ಯಾಕಂದರೆ ನಾಳೆ ನಮ್ಮ ಮಕ್ಕಳನ್ನು ಹೇಗಪ್ಪ ಇಂತಹ ವ್ಯವಸ್ಥೆ ಇದ್ದಾಗ ಕಾಲೇಜಿಗೆ ಕಳಿಸ್ಬೇಕು ಅನ್ನುವಂತಹ ಆತಂಕ ಕೂಡ ಪೋಷಕರಲ್ಲಿ ಮನೆ ಮಾಡೇ ಮಾಡುತ್ತೆ. ಆದರೆ ಆ ಹೆಣ್ಣುಮಗಳು ಹೋದ್ಲು, ಆಕೆಗೆ ನ್ಯಾಯ ಕೊಡಿಸ್ಬೇಕಿದೆ. ಆ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅಲ್ಲೂ ಕೂಡ ಸಾಧ್ಯ ಆಗದಿದೆ. ಯಾಕಂದರೆ ಇಂತಹ ಕೇಸ್ಗಳಲ್ಲೂ ಕೂಡ ಎಷ್ಟೋ ಸಲ ಬೇಲ್ ಮೇಲೆ ಬಂದುಬಿಟ್ಟು ಇನ್ನೊಬ್ಬರನ್ನು ಪೀಡಿಸುವ, ಕಾಡಿಸುವ ಕೆಲಸವನ್ನು ಕೂಡ ಇಂತಹ ವಿಕೃತ ವಿಘ್ನೇಶ್ಗಳು ಮಾಡ್ತಿರ್ತಾರೆ. ಯಾಮಿನಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಷ್ಟೂ ಜನಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಮಿಷನ್ ಯಾಮಿನಿ ಪ್ರಿಯಾ ಅಂತೆ ವಾಟ್ಸಪ್ ಗ್ರೂಪ್ ಅಂತೆ. ಎಷ್ಟರ ಮಟ್ಟಿಗೆ ತಂತ್ರಜ್ಞಾನವನ್ನು ಈ ಥರದ ಪುಡಾರಿಗಳು ಪುಂಡ್ರು ಬಳಸ್ತಿದ್ದಾರೆ ಅಂದರೆ ನಾಳೆ ಏನಾಗಬಹುದು. ನಿಜಕ್ಕೂ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗದೆ ಹೋದರೆ ಇನ್ನು ನಾಳೆ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಯ ತನಕ ಹೆಣ್ಣು ಮಕ್ಕಳನ್ನು ಹೇಗೆ ಜೋಪಾನ ಮಾಡೋದು, ಜತನವಾಗಿ ಅವರನ್ನು ಬೆಳೆಸೋದು ಅನ್ನುವಂತಹ ಆತಂಕ ಕೂಡ ಎಲ್ರಿಗೂ ಕಾಡುತ್ತೆ. ಇಂತಹ ಮಕ್ಕಳನ್ನು, ಗಂಡು ಮಕ್ಕಳನ್ನು ಹೇರೋದಲ್ಲ, ಗಂಡು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ ಅಂದರೆ ನಾಯಿಗಳನ್ನು ಹೇರೋದು ಮುಖ್ಯ. ಇಲ್ಲ ಅಂದರೆ ನಾವು ನಾಯಿಗಳನ್ನು ತಂದು ಸಾಕುವುದು ಅದಕ್ಕಿಂತಲೂ ಬೆಟರ್ ಅಂತ ಅನಿಸುತ್ತೆ.